ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನು ಒಂದು ಈಸಿಯಾದ ಸಿಂಪಲ್ ಆದ ಚಿಕನ್ ಫ್ರೈ ದಿಢೀರಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ. ಭಾರಿ ಒಂದು ಸುಲಭದ ರೆಸಿಪಿ. ಯಾರಿಗೆಲ್ಲ ನೋಡಿ ಚಿಕನ್ ಫ್ರೈ ರೆಸಿಪಿ ಇಷ್ಟ ಅವರು ಇವಾಗಲೇ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಓಕೆ, ಇದನ್ನು ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ. ಈಗ ಚಿಕನ್ ಫ್ರೈ ಮಾಡಲಿಕ್ಕೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅರ್ಧ ಚಮಚ ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಹುಡಿಯನ್ನು ಹಾಕ್ತಾ ಇದ್ದೀನಿ. ಓಕೆ, ಖಾರದ ಹುಡಿ ಬೇಕಿದ್ರೆ ಹೆಚ್ಚು ಕಡಿಮೆ ಮಾಡ್ಬೋದು, ಮತ್ತೆ ನೋಡಿ ನಾವು ಜಾಸ್ತಿ ಬೇಕಿದ್ರೆ ಹಾಕ್ಕೊಳ್ಳೋಣ. ಈಗ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಂದರೆ 3 ಟೀ ಸ್ಪೂನ್ ಅಂತ ಅರ್ಥ. ಚಿಕ್ಕ ಚಮಚದಲ್ಲಿ ನೀವು ತಗೊಳ್ಳೋದಾದರೆ 3 ಟೀ ಸ್ಪೂನ್ ಹಾಕಿಕೊಳ್ಳಿ. ಅದೇ ರೀತಿ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪೌಡ್ರು. ನೀವು ಮನೆಯಲ್ಲಿ ಕೂಡ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಬೋದು, ಅಥವಾ ಮಾರ್ಕೆಟಲ್ಲಿ ಈ ರೀತಿ ನಿಮಗೆ ಸಿಗುತ್ತೆ ಪ್ಯಾಕೆಟಲ್ಲಿ, ಅದನ್ನು ಯೂಸ್ ಮಾಡ್ಬೋದು. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ವಿನೆಗರ್ ಹಾಕ್ತಾ ಇದ್ದೀನಿ. ನೀವು ಲೆಮನ್ ಜ್ಯೂಸ್ ಕೂಡ ಹಾಕ್ಬೋದು. ನನಗೆ ಪರ್ಸ್ನಲ್ ಆಗಿ ವಿನೆಗರ್ ಫ್ಲೇವರ್ ಇಷ್ಟ ಆಗುತ್ತೆ, ಹಾಗಾಗಿ ನಾನು ವಿನೆಗರ್ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. ಹಾಗೆ ಬೈಂಡಿಂಗ್ಗೋಸ್ಕರ ಕಾರ್ನ್ಫ್ಲವರನ್ನು ಹಾಕ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ತಾ ಇದ್ದೀನಿ. ನೀವು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಬೋದು. ಓಕೆ, ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ದಿಢೀರಾಗಿ ಮಾಡ್ಬೋದು, ತುಂಬ ಕಷ್ಟ ಏನಿಲ್ಲ ಮಾಡಲಿಕ್ಕೆ. ಮೊಸರು ಅದು ಇದು ಎಂತ ಬೇಕಾಗಿಲ್ಲ. ಕೆಲವರು ಮೊಸರು ಹಾಕಿ ಕೂಡ ಮಾಡ್ತಾರೆ, ಅದು ಕೂಡ ಒಳ್ಳೆಯದಾಗುತ್ತೆ. ಅದು ಯಾವಾಗಲೂ ಮನೆಯಲ್ಲಿ ಮೊಸರು ಇರುವುದಿಲ್ಲ, ಇದ್ದರೆ ನೀವು ಮೊಸರು ಕೂಡ ಹಾಕ್ಬೋದು. ಸ್ವಲ್ಪ ಮೊಸರು ಹಾಕ್ಬೋದು, 1 ಅಥವಾ 2 ಟೇಬಲ್ ಸ್ಪೂನಷ್ಟು. ಇಲ್ಲ ಅಂದರೆ ಈ ರೀತಿ ನೋಡಿ ವಿನೆಗರ್ ಅಥವಾ ಲೆಮನ್ ಜ್ಯೂಸ್ ಹಾಕಿ ದಿಢೀರಾಗಿ ನೀವು ಪೇಸ್ಟ್ ಮಾಡ್ಬೋದು. ಈಗ ಸ್ವಲ್ಪ ನೀರು ಹಾಕಿ ಇದರ ಕನ್ಸಿಸ್ಟೆನ್ಸಿಯನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ತೀರಾ ತೆಳು ಮಾಡಬೇಡಿ, ಸ್ವಲ್ಪ ಪೇಸ್ಟ್ ರೀತಿ ಇರಲಿ. ಈಗ ಒಂದು ವೇಳೆ ನಿಮಗೆ ಕಲರ್ ಸ್ವಲ್ಪ ಕೆಂಪಾಗಿ ಕಾಣಿಸ್ತಾ ಇಲ್ಲ ಅಂತ ಆದರೆ ಚಿಲ್ಲಿ ಪೇಸ್ಟ್ ಕೂಡ ಹಾಕ್ಬೋದು ನೀವು, ಅದರಿಂದ ಕಲರ್ ಒಳ್ಳೆ ಬರುತ್ತೆ. ಅಥವಾ ಸ್ವಲ್ಪ ಖಾರದ ಹುಡಿಯನ್ನು ಜಾಸ್ತಿ ಹಾಕ್ಕೊಳ್ಬೋದು. ಓಕೆ, ಈ ರೀತಿ ಪೇಸ್ಟ್ ಆದರೆ ಸಾಕು. ಇನ್ನು ಚಿಕನನ್ನು ಕೋಟ್ ಮಾಡೋಣ. ಓಕೆ, ಚಿಕನ್ ಪೀಸಸನ್ನು ಹಾಕಿ ಚೆನ್ನಾಗಿ ಕೋಟ್ ಮಾಡ್ತಾ ಇದ್ದೀನಿ. ಅರ್ಧ kg ಚಿಕನನ್ನು ತಗೊಂಡಿದ್ದೀನಿ ನಾನು ಇವತ್ತು. ಅರ್ಧ kgಗೆ ಇಷ್ಟು ಮಸಾಲ ಸಾಕಾಗುತ್ತೆ. ನಾನು ಹೇಳಿದ ಮೆಜರ್ಮೆಂಟಲ್ಲೇ ನೀವು ತಗೊಳ್ಳಿ, ಕರೆಕ್ಟ್ ಆಗುತ್ತೆ ಇಷ್ಟು ಪೇಸ್ಟ್. ಓಕೆ ನೋಡಿ, ಚೆನ್ನಾಗಿ ಕೋಟ್ ಆಗಿದೆ. ಇನ್ನು ಅರ್ಧ ಗಂಟೆ ನಾನು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಅರ್ಧ ಗಂಟೆಯಿಂದ 2 ಗಂಟೆವರೆಗೆ ನೀವು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ಬೋದು. ಅದಾದ ನಂತರ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಈಗ 45 ನಿಮಿಷ ಆಗಿದೆ. ನೀವು 30 ನಿಮಿಷದಿಂದ 2 ಗಂಟೆ ನೀವು ಮ್ಯಾರಿನೇಟ್ ಮಾಡಿ ಇಡ್ಬೋದು. ನಾನು 45 ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇನ್ನು ಚಿಕನನ್ನು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಎಣ್ಣೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅದಾದ ನಂತರನೇ ಹಾಕಿ ನೀವು ಹಾಕಿದ ನಂತರ ಫ್ಲೇಮನ್ನು ಲೋ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. 1 by 1 ಹಾಕಿದರೆ ಆಯಿತು. ಇದನ್ನು ಹಾಕಿದ ಕೂಡಲೇ ಮುಟ್ಲಿಕ್ಕಿಲ್ಲ, 5 ನಿಮಿಷ ಹೀಗೇನೆ ನೀವು ಬಿಡಬೇಕು. ನೀವು ಮುಟ್ಟಿದ್ರೆ ಏನಾಗುತ್ತೆ ಗೊತ್ತುಂಟಾ, ಕೋಟಿಂಗ್ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಹಾಕಿದ ಕೂಡಲೇ ಮುಟ್ಲಿಕ್ಕೇ ಇಲ್ಲ. ಒಂದು 5 ನಿಮಿಷ ಆದ ನಂತರ ನೀವು ಬೇಕಿದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನೀವು ಇದನ್ನು ಮುಟ್ಲಿಕ್ಕೆ ಹೋಗಬೇಡಿ. ಮತ್ತು ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಕೂಡ ಇದೆ ನಮ್ಮದು. ಸೊ ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಕೂಡ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ತೀನಿ ನಿಮ್ಮ ಹತ್ರ. ಮ್ಯಾಂಗ್ಳೂರ್ ರೆಸಿಪೀಸ್ ಚಾನಲ್ ಅಂತ ಯೂಟ್ಯೂಬಲ್ಲಿ ಹಾಕಿ ಸಿಗುತ್ತೆ ನಿಮಗೆ. ಅದು ಹೊಸ ಚಾನಲ್, ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು ನನಗೆ. ಆ ಚಾನಲನ್ನು ಆದಷ್ಟು ಶೇರ್ ಮಾಡಿ, ಅಲ್ಲಿಂದ ವೀಡಿಯೋಸನ್ನು ನೀವು ನೋಡ್ಬೋದು. ನಿಮಗೆ ಇಲ್ಲಿ ಫೇಸ್ಬುಕ್ಕಲ್ಲಿ ವಿಡಿಯೋಸ್ ನೋಡಿ ಕಷ್ಟ ಆಗೋದಾದರೆ ಯೂಟ್ಯೂಬಲ್ಲಿ ಕೂಡ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ಕೂಡ ನೋಡ್ಬೋದು. ಇನ್ಸ್ಟಾಗ್ರಾಮ್ ಮ್ಯಾಂಗ್ಳೂರ್ ರೆಸಿಪೀಸ್ ಅಂತ ಹಾಕಿದರೆ ನಿಮಗೆ ಸಿಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಕೂಡ. ಅದೇ ರೀತಿ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗಲಿಕ್ಕೆ ನಿಮಗೆ ಇಷ್ಟ ಇದ್ದರೆ ಅದರ ಲಿಂಕನ್ನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ನಿಮಗೇನಾದರೂ ರೆಸಿಪಿ ರಿಕ್ವೆಸ್ಟ್ ಇದ್ದರೆ ನೀವು ಅಲ್ಲಿಂದ ಮಾಡ್ಬೋದು. ಓಕೆ, ಈಗ ಒಂದು 5 ನಿಮಿಷ ಆಗಿದೆ. ಇನ್ನು ಇದನ್ನು ನೀವು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಬೋದು. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಕೋಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ನಿಂತಿದೆ. ಸೊ ನಾವು ಇಮಿಡಿಯೇಟ್ ಅದನ್ನು ಮುಟ್ಟಿದರೆ ಕೋಟಿಂಗ್ ಎಲ್ಲ ಹಾಳಾಗುತ್ತೆ. ಒಂದು 5 ನಿಮಿಷ ಬಿಟ್ಟು ನೀವು ಅದನ್ನು ಈ ರೀತಿ ಮಿಕ್ಸ್ ಮಾಡಿದರೆ ಕೋಟಿಂಗ್ ಏನಾಗಲ್ಲ, ಚೆನ್ನಾಗಿರುತ್ತೆ ಕೋಟಿಂಗ್. ಓಕೆನಾ, ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು. ಇದೊಂದು 15 ನಿಮಿಷನಾದರೂ ಬೇಕು ಚಿಕನ್ ಚೆನ್ನಾಗಿ ಕುಕ್ ಆಗಲಿಕ್ಕೆ. 15ರಿಂದ 20 ನಿಮಿಷ ನೀವು ಇದನ್ನು ಇದೇ ರೀತಿ ಕುಕ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ನೀವು ಇಟ್ಟು ಕುಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಫ್ಲೇಮ್ ಹೈಯಲ್ಲಿ ಇಡಬೇಕು, ಅದಾದ ನಂತರ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬ ಈಸಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಏನಾದರೂ ಒಕೇಶನ್ ಇದ್ದರೆ ದಿಢೀರಾಗಿ ಇದನ್ನು ಮಾಡ್ಬೋದು. ಅಫ್ಕೋರ್ಸ್ ನೀವು ಮಸಾಲೆನ ಕಡೆದು ಕೂಡ ಮಾಡ್ಬೋದು, ಆ ರೀತಿ ನಿಮಗೆ ಇಷ್ಟ ಇದ್ದರೆ ಹಾಗೆ ಸಹ ಮಾಡ್ಬೋದು. ಸೇಮ್ ಕ್ವಾಂಟಿಟಿ ನೀವು ಮೆಣಸು ಮತ್ತು ಕೊತ್ತಂಬರಿ ಕಾಳು ಮತ್ತು ಸ್ವಲ್ಪ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಹಾಕಿ ನೀವು ಮಸಾಲೆಯನ್ನು ಹುರಿದು ಕಡೆದು ಸಹ ಮಸಾಲೆನ ರೆಡಿ ಮಾಡ್ಬೋದು. ಅಥವಾ ನಾನು ಅಂಜಲ್ ತವಾ ಫ್ರೈ ಮಸಾಲ ಹಾಕಿದ್ದೀನಿ ನೋಡಿ, ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲವರನ್ನು ಸೇರಿಸಿ ಆ ಮಸಾಲೆಯನ್ನು ಕೂಡ ಚಿಕನ್ಗೆ ಹಾಕಿ ನೀವು ಆ ರೀತಿ ಕೂಡ ಫ್ರೈ ಮಾಡ್ಬೋದು, ಅದು ಕೂಡ ಒಳ್ಳೆಯದಾಗುತ್ತೆ. ನಿಮಗೆ ಈ ರೀತಿ ಹುಡಿ ಹಾಕಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಮಸಾಲೆಯನ್ನು ಕಡೆದು ಕೂಡ ಹಾಕ್ಬೋದು, ಒಳ್ಳೆಯದಾಗುತ್ತೆ. ನಾನು ಚಿಕನ್ ಫ್ರೈಯನ್ನು ಬಿರಿಯಾನಿ ಜೊತೆ ತುಂಬಾ ಪ್ರಿಫರ್ ಮಾಡ್ತೀನಿ. ಅದೇ ರೀತಿ ನೀವು ಯಾವುದರ ಜೊತೆ ಇದನ್ನು ತಿನ್ನಲಿಕ್ಕೆ ಬಯಸ್ತೀರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ಕೆಲವರು ರೈಸ್ ಜೊತೆ ಇದನ್ನು ತಿನ್ನಲಿಕ್ಕೆ ಬಯಸ್ತಾರೆ, ಕೆಲವರು ಖಾಲಿ ಚಿಕನ್ ಫ್ರೈ ಇದೆ ಖಾಲಿ ಹೀಗೇ ತಿಂತಾರೆ, ಕೆಲವರಿಗೆ ಒಂದೊಂದು ಕಾಂಬಿನೇಷನ್ ಇರುತ್ತಲ್ವ. ನಿಮ್ಮ ಫೇವ್ರೆಟ್ ಕಾಂಬಿನೇಷನ್ ಯಾವುದು ಅಂತ ನನಗೆ ನೀವು ತಿಳಿಸ್ಬೇಕು. ಓಕೆ ನೋಡಿ, ಇದು ಫ್ರೈ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಯಾವುದೇ ಫುಡ್ ಕಲರ್ ಇಲ್ಲ. ಓಕೆ, ಇದನ್ನು ಪ್ಲೇಟ್ ಮಾಡೋಣ. ಓಕೆ, ನೆಕ್ಸ್ಟ್ ನಾನು ಇದಕ್ಕೆ ಚೂರು ಕರಿಬೇವಿನ ಸೊಪ್ಪನ್ನು ಹಾಕ್ತೀನಿ. ನನಗೆ ಇಷ್ಟ ಕರಿಬೇವಿನ ಸೊಪ್ಪು ಫ್ಲೇವರ್, ಹಾಗಾಗಿ ನಾನು ಇದನ್ನು ಕೂಡ ಫ್ರೈ ಮಾಡ್ತೀನಿ. ಸ್ವಲ್ಪ ಇದು ಫ್ರೈ ಆಗಲಿ. ಓಕೆ ನೋಡಿ, ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಕ್ರಿಸ್ಪಿ ಆಗೋವರೆಗೆ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಬನ್ನಿ ಇನ್ನು ಚಿಕನನ್ನು ಟೇಸ್ಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ಓಕೆ ನೋಡಿ, ಫ್ರೈ ರೆಡಿ ಆಗಿದೆ. ಇನ್ನು ಒಂದು ಪೀಸನ್ನು ಕಟ್ ಮಾಡಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ, ವಾವ್, ಸೂಪರ್ ಆಗಿದೆ. ಹೊರಗಡೆ ಕೋಟಿಂಗ್ ನೋಡಿ ಅಂತ ಎಷ್ಟೊಂದು ಕ್ರಿಸ್ಪಿ ಆಗಿದೆ ಅಂತ. ನೋಡಿ, ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ. ತುಂಬ ಜ್ಯೂಸಿಯಾಗಿ, ಅಂದರೆ ಮ್ಯಾರಿನೇಟ್ ನೀವು ಜಾಸ್ತಿ ಹೊತ್ತು ಇಟ್ಟರೆ ತುಂಬ ಸಾಫ್ಟ್ ಆಗುತ್ತೆ ಚಿಕನ್. ತುಂಬಾ ಚೆನ್ನಾಗಿದೆ. ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಓಕೆನಾ, ಬಾಯ್.